ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ನೀರು ಕಾಯಕ್ಕೆ ಇಟ್ಟಿನಿ ನೋಡ್ರಿ. ಬ್ಯಾಸ್ಗೆ ಕಾಲನ್ಯಾಗ ನಾವು ರಾಗಿ ಮುದ್ದೆ ಮಾಡಲಿಲ್ಲ ಅಂದ್ರೆ ಹೆಂಗೆ ರೀ, ದೇಹಕ್ಕೂ ತಂಪು ಮನ್ಸಿಗೂ ತಂಪು ಹೆಂಗೆ ಮಾಡ್ಬೇಕು ತೋರಿಸ್ತೀನಿ ನೋಡ್ರಿ. ಉಪ್ಪು ಹಾಕಿ ನೀರು ಕಾಸಕ್ಕೆ ಇಟ್ಟಿನು. 1 ಕಪ್ ರಾಗಿ ಹಿಟ್ಟು ತೊಗೊಂಡೇನು. ಇದನ್ನು ಹಿಂಗೆ ಕುದಿಯೋ ನೀರಾಗಿ ಇಟ್ಟು ಹಾಕಿ ಹಿಂಗೆ ತಿರುಗಿಸ್ಕೋಬೇಕು ರೀ. ಭಾಳ ಅಂದ್ರೆ ಭಾಳ ಈಜಿ ಐತಿ. 1 ಕಪ್ ಅನ್ನ ಹಾಕ್ಕೊಂಡೇನಿ ರೀ ನಾ ಅದ್ರಾಗ, ತಣ್ಣಿ ಅನ್ನ ಹಿಂಗೆ ಹಾಕಿ ತಿರ್ಗಿಸ್ಕೊಂಡು ಕುದಿಸ್ಕೋಬೇಕು ರೀ. ಈಗ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಈಗ ರಾಗಿ ಮುದ್ದೆ ಮಾಡೋದು ತೋರಿಸ್ತೀನಿ ನೋಡ್ರಿ. ನಮ್ಗೆ ಯಾವ ಸೈಜ್ ಬೇಕು ನೋಡ್ರಿ, ಆ ಸೈಜ್ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಹಿಂಗೆ ರೌಂಡ್ ಮಾಡ್ಕೋಬೇಕು ರೀ. ತಾಟ್ನ್ಯಾಗ ಹಿಂಗೆ ಮಾಡ್ಕೊಂಡು ಕೈಯಾಗನ ಹಿಂಗೆ ರೌಂಡ್ಗೆ ಮಾಡ್ಕೋಬೇಕು ರೀ. ಅಥವಾ ಮಸ್ತ್ ಅಂದ್ರೆ ಮಸ್ತ್ ಚಂದ ಬರ್ತಾವೆ ರೀ ರಾಗಿ ಮುದ್ದೆ ನೋಡಿರಿ. ನಾ ರೀತಿ ಈ ಸೈಜ್ ಮಾಡ್ಕೊಂಡೇನಿ ರೀ. ಬಾಲ್ ಗತೆ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಭಾಳ ಈಜಿ ಐತ್ರಿ. ಈಗಿನ ಮಕ್ಕಳು ಇವು ರಾಗಿ ಮುದ್ದೆ ಹೆಂಗೆ ಮಾಡ್ತಾರಂತಾರೆ, ಏನೂ ಕಷ್ಟ ಇಲ್ಲ. ಫುಲ್ ಈಜಿ ಐತ್ರಿ. 5 ನಿಮಿಷನೇ ಮಾಡ್ಕೋಬೋದು ನೋಡಿರಿ. ನಾ ಈ ಥರ ಮಾಡ್ಕೊಂಡನು ಎಷ್ಟು ಚಂದ ಕಾಣತೈತಿಲ್ಲ ರೀ. ಅದು ಬಾಲ್ಗತೆ ಈ ಬ್ಯಾಸಿಗೆ ಕನ್ಯಾ ರಾಗಿ ಮುದ್ದೆ ತಿನ್ಬೇಕು ರೀ. ದೇಹಕ್ಕಂತ ತಂಪು ಆಕತಿ, ಎಲ್ಲರಿಗೂ ಇಷ್ಟ ಆಕೈತಿ ರೀ. ಅದ್ರ ಕೂಡ ಸಾಂಬಾರು ಮಾಡಿದನು ನೋಡಿರಿ. ಸಾಂಬಾರು ಕಾಳು ಮೊಳಕೆ ಕಟ್ಟಿದ ಸಾರು ಮಾಡಿದನು. ಅದ್ರೊಳಗೆ ಮಸ್ತ್ ಹತ್ತೈತಿ ರೀ. ಹಿಂಗೆ ಹಾಕ್ಕೊಂಡು ಊಟ ಮಾಡ್ರಿ, ಎಲ್ಲರಿಗೂ ಇಷ್ಟ ಆಕೈತಿ ರೀ. ಅದ್ರ ಜೊತೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಎಣ್ಣೆಗೆ ಕರಿದಿದ್ದು ಮೆಣಸಿನ್ಕಾಯಿ, ಬೇಕಾದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡು ತಿನ್ಬೋದು ರೀ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.